ಸರ್ಕಾರಕ್ಕೆ ಒಳ ಮೀಸಲಾತಿ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಒಳ ಮೀಸಲಾತಿಗೆ ದಲಿತ ಬಲಗೈ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿವೆ. ಅಧ್ಯಯನಕ್ಕಾಗಿ ಸರ್ಕಾರದಿಂದ ಆಯೋಗ ರಚನೆಯಾಗಿತ್ತು. 3 ತಿಂಗಳ ಒಳಗೆ ವರದಿ ನೀಡುವುದಕ್ಕೆ ಆಯೋಗ ರಚಿಸಲಾಗಿತ್ತು. ಫೆಬ್ರವರಿ 13ಕ್ಕೆ 3 ತಿಂಗಳ ಅವಧಿ ಮುಕ್ತಾಯಗೊಳ್ಳಲಿದೆ. ಅಂಕಿಅಂಶ ಸಂಗ್ರಹಿಸಿ ವರದಿ ನೀಡುವುದಕ್ಕೆ ಆಯೋಗ ರಚನೆಯಾಗಿತ್ತು. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗ ರಚನೆಯಾಗಿತ್ತು. ಡೆಡ್ಲೈನ್ ಮುಗಿದ್ರೂ ವರದಿ ಸಲ್ಲಿಕೆ ಆಗಿಲ್ಲ. ಒಳ ಮೀಸಲಾತಿ ವರದಿ ಸಲ್ಲಿಕೆ ಇನ್ನಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ. ಇನ್ನು 3 ತಿಂಗಳು ಕಾಲಾವಕಾಶ ಬೇಕಾಗುವ ಸಾಧ್ಯತೆ ಇದೆ. ನಟ ಡಾಲಿ ಧನಂಜಯ್ ಡಾಕ್ಟರ್ ಧನ್ಯತಾ ವಿವಾಹ ಸಂಭ್ರಮ ಮನೆ ಮಾಡಿದೆ. ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ವಿವಾಹ ಮಹೋತ್ಸವ ನಡೀತಾ ಇದೆ. ಒಂದು ವೇದಿಕೆಯಲ್ಲಿ ಮದುವೆ ಆರತಕ್ಷತೆ ನಡೆಯುತ್ತೆ. ಇನ್ನೊಂದು ಸ್ಟೇಜ್ನಲ್ಲಿ ಧಾರ ಮುಹೂರ್ತವನ್ನ ನಡೆಸಲಾಗುತ್ತೆ. ಧನಂಜಯ್ ಮದುವೆಗೆ ಚಿತ್ರರಂಗದ ಗಣ್ಯರು ಶುಭ ಹಾರೈಸಿದ್ದಾರೆ. ವಿಶೇಷ ಅಂದ್ರೆ ಚಾಮುಂಡಿ ದೇಗುಲ ಮಾದರಿಯಲ್ಲಿ ಕಲ್ಯಾಣ ಮಂಟಪವನ್ನ ನಿರ್ಮಾಣ ಮಾಡಲಾಗಿದೆ. ಧಾರ್ಮಿಕ ದೇವಾಲಯ ಮಂಟಪದ ಅಂಗಳದಲ್ಲಿ ಗಟ್ಟಿ ಮೇಳ ನಡೆಯಲಿದೆ. ಧಾರಾ ಮುಹೂರ್ತದ ಸ್ಥಳವನ್ನ ದೇಗುಲದಂತೆ ರಚನೆ ಮಾಡಲಾಗಿದೆ. ಆರತಕ್ಷತೆಯ ಸ್ಥಳ ಪ್ಯಾಲೆಸ್ತೀನ್ನಲ್ಲಿ ನಿರ್ಮಾಣಗೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.